ತಿರುಪತಿ ದೇವಸ್ಥಾನದ ಮುಂದೆ ಈ ರೀಲ್ಸ್ಗಳು ವಿಡಿಯೋಗಳನ್ನೆಲ್ಲ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಇದು ಒಂದು ಒಳ್ಳೆಯ ನಿರ್ಧಾರ. ಇದನ್ನು ನಾನು ಸ್ವಾಗತಿಸ್ತೇನೆ. ಒಂದು ನಮ್ಮ ಜನರಲ್ಲೇ ಇದು ಬದಲಾವಣೆ ಬರಬೇಕು. ಜನರಲ್ಲಿ ಸ್ವಾವಲಂಬಿಕವಾಗಿ ಒಂದು ಬದಲಾವಣೆ ಬರಬೇಕು. ಅದು ಒಳ್ಳೇದು, ತುಂಬಾ ಒಳ್ಳೇದು ಅದು. ಯಾಕಂದ್ರೆ ದೇವಸ್ಥಾನ ನಾವು ನಂಬಿಕೆ ಇಟ್ಟ ದೇವರ ಮೇಲೆ ಎದುರುಗಡೆ ಆ ತರ ಎಲ್ಲ ಮಾಡೋದು ತಪ್ಪದು. ಕೆಟ್ಟ ಒಂದು ಪ್ರಭಾವ ಬೀಳ್ತದೆ ಜನಗಳಲ್ಲಿ ಈ ತರ ಮಾಡೋದು, ಇದೆಲ್ಲ ತಪ್ಪು. ಈ ತಿರುಪತಿ ದೇವಸ್ಥಾನದ ಮುಂದೆ ಈ ರೀಲ್ಸ್ಗಳು ವಿಡಿಯೋಗಳನ್ನೆಲ್ಲ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಇದು ಒಂದು ಒಳ್ಳೆಯ ನಿರ್ಧಾರ. ಇದನ್ನು ನಾನು ಸ್ವಾಗತಿಸ್ತೇನೆ. ಮತ್ತು ಇದು ನಮ್ಮ ಸಮಸ್ತ ಹಿಂದೂ ಸಮಾಜವು ಇದನ್ನು ಸ್ವಾಗತಿಸ್ತದೆ. ಯಾಕಂದರೆ ದೇವಸ್ಥಾನ ಅನ್ನೋದೊಂದು ನಮ್ಮದು ಪವಿತ್ರ ಒಂದು ಸ್ಥಳ. ಅದನ್ನು ನಾವು ಯಾವಾಗಲೂ ಗೌರವಪೂರ್ಣವಾಗಿ ನೋಡ್ತೇವೆ. ಅಂತಹ ಸ್ಥಳದಲ್ಲಿ ಯಾವುದೇ ಚ್ಯುತಿ ಬರಬಾರ್ದು. ಅಲ್ಲಿ ಬರುವ ಭಕ್ತಾದಿಗಳಿಗೆ ಯಾರಿಗೆ ಸಹ ನೋವು ಉಂಟಾಗಬಾರ್ದು. ಆದ್ದರಿಂದ ಇದೊಂದು ಒಳ್ಳೆಯ ನಿರ್ಧಾರ. ಇದನ್ನು ನಾನು ಸ್ವಾಗತಿಸ್ತೇನೆ. ನೋಡಿ, ಅದು ಹೇಗೆ ಅಂದರೆ ನಮ್ದೊಂದು ಮನುಷ್ಯ ಜನ್ಮ. ನಾವೊಂದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಂದೇವೆ. ಸನಾತನ ಸಂಸ್ಕೃತಿ ಅನ್ನೋದು ಇರ್ತದೆ ನಮ್ಮದು. ಆ ಸಂಸ್ಕಾರ ಅನ್ನೋದು ಇರ್ತದೆ. ಆ ಸಂಸ್ಕಾರವನ್ನು ನಾವು ಎಲ್ಲಿ ಸಹ ಬಿಡಬಾರ್ದು. ನಮ್ಮ ಮನಸ್ಸಲ್ಲಿ ಆ ಸಂಸ್ಕಾರಗಳು ಇದ್ದರೆ ಅಂಥ ಕೆಲಸಗಳು ನಮ್ಮಿಂದ ಆಗುವುದಿಲ್ಲ. ಅದು ಏನಂದರೆ ಜನರೇ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ದೇವಸ್ಥಾನದಲ್ಲಿ ಒಂದು ಪವಿತ್ರ ಸಾನ್ನಿಧ್ಯ ಇರ್ತದೆ, ದೇವರ ಒಂದು ಶಕ್ತಿ ಇರ್ತದೆ. ಅದಕ್ಕೆಲ್ಲಿ ಸಹ ಚ್ಯುತಿ ಬರದಾಗೆ ನಾವು ನಡ್ಕೊಳ್ಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಸಮಾಜದವರ ಬಳಿ ಹೇಳಿಕೊಳ್ಳಲು ಇಚ್ಛೆ ಪಡುತ್ತೇನೆ. ಒಂದು ನಮ್ಮ ಜನರಲ್ಲೇ ಇದು ಬದಲಾವಣೆ ಬರಬೇಕು. ಜನರಲ್ಲೇ ಸ್ವಾವಲಂಬಿಕವಾಗಿ ಒಂದು ಬದಲಾವಣೆ ಬರಬೇಕು. ಮತ್ತು ಇದರೊಟ್ಟಿಗೆ ನಮ್ಮ ಸರ್ಕಾರವು ಇದಕ್ಕೊಂದು ಈಗ ತಿರುಪತಿಯಲ್ಲಿ ಯಾವ ನಿರ್ಧಾರವನ್ನು ತಗೊಂಡ್ರು ಅಂಥದ್ದೇ ನಿರ್ಧಾರವನ್ನು ನಮ್ಮ ಎಲ್ಲ ದೇವಸ್ಥಾನಗಳು ಅಂಥ ನಿರ್ಧಾರಗಳನ್ನು ತಗೊಳ್ಬೇಕು. ಇದರಿಂದ ಇನ್ನೂ ಸಹ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುತ್ತವೆ. ಮತ್ತೇನಂದರೆ ಇನ್ನೊಂದು ಏನು ಹೇಳ್ಬೋದಂದರೆ, ಆಡಳಿತ ಮಂಡಳಿಗಳು ಇದರ ಬಗ್ಗೆ ಗಮನವನ್ನು ತೆಗೆದುಕೊಂಡು ಇಂಥ ಯಾವುದೇ ಒಂದು ಅಸಭ್ಯವಾದ ಯಾವುದೇ ಕೂಡ ರೀಲ್ಸ್ ಮಾಡುವುದಿರಲಿ, ಏನಾದರೂ ಬೇರೆ ಬೇರೆ ತರಹದ ವರ್ತನೆಗಳನ್ನು ನಾವು ಇಲ್ಲಿಂದಲೇ ಕಮ್ಮಿ ಮಾಡ್ತಾ ಬರ್ಬೋದು. ಏನಾಗಿದೆ ಅಂದರೆ ಎಲ್ಲರೂ ಸಹ ಈ ಪಾಪ್ಯುಲಾರಿಟಿ, ಫೇಮ್ ಮತ್ತು ವ್ಯೂಸ್ ಜಾಸ್ತಿ ಮಾಡಲಿಕ್ಕೆ ಇಂಥದ್ದೆಲ್ಲ ಲೈಕ್ಸ್, ಶೇರ್ಗೋಸ್ಕರ ಇಂಥದ್ದೆಲ್ಲ ಒಂದು ವರ್ತನೆಗಳನ್ನು ಪ್ರಾರಂಭಿಸಿದ್ದಾರೆ. ಇದು ಅವರವರಿಗೆ ಅರ್ಥ ಆಗಬೇಕು. ಅವರೇ ಆ ಮನಸ್ಸಲ್ಲಿ ಜನರೇ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ನಾವು ಯಾವ ಸ್ಥಳದಲ್ಲಿ ಹೇಗೆ ಇರಬೇಕೆನ್ನೋದನ್ನು ಜನರೇ ಅರ್ಥ ಮಾಡಿಕೊಳ್ಬೇಕು ವಿನಃ ನಾನೊಬ್ಬ ಇಲ್ಲಿಂದ ಹೇಳುವುದರಿಂದ ಏನು ಬದಲಾವಣೆ ಆಗಲಿಕ್ಕಿಲ್ಲ. ಆದರೆ ಜನರೇ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡೆದ್ರೆ ಮುಂದಿನ ದಿನದಲ್ಲಿ ಇಂಥ ಎಲ್ಲ ಯಾವುದೇ ವರ್ತನೆಗಳು ಸಮಾಜದಲ್ಲಿ ಕಡಿಮೆ ಆಗಲು ಸಾಧ್ಯತೆಗಳು ಇವೆ. ಅದು ಒಳ್ಳೇದು, ತುಂಬಾ ಒಳ್ಳೇದು ಅದು. ಯಾಕಂದ್ರೆ ದೇವಸ್ಥಾನ ನಾವು ನಂಬಿಕೆ ಇಟ್ಟ ದೇವರ ಮೇಲೆ ಎದುರುಗಡೆ ಆ ತರ ಎಲ್ಲ ಮಾಡೋದು ತಪ್ಪದು. ಇದರ ಬಗ್ಗೆ ಕೆಟ್ಟ ಒಂದು ಪ್ರಭಾವ ಬೀಳ್ತದೆ ಜನಗಳಲ್ಲಿ ಈ ತರ ಮಾಡೋದು, ಇದೆಲ್ಲ ತಪ್ಪು. ಮಾಡ್ಲಿಕ್ಕೆ ಬಾರದು ಆ ತರ. ಈ ತರದ ನಿಯಮ ಎಲ್ಲ ದೇವಸ್ಥಾನಗಳಲ್ಲಿ ಬಂದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಬದಲಾವಣೆ ಅಂದ್ರೆ ಇದೆಲ್ಲ ಮಾಡಿದ್ರೆ ಬದಲಾವಣೆ ತನ್ನಷ್ಟಕ್ಕೆ ಇದು ಆಗ್ತಾ ಹೋಗ್ತದೆ. ಅದನ್ನು ನಿಷೇಧ ಮಾಡಿದ್ರೆ ತನ್ನಷ್ಟಕ್ಕೆ ಇದು ಹಿಂದೆ ಬರ್ತಾರೆ. ಅದರಿಂದ ನಿಷೇಧ ಮಾಡಿದ್ರು ಹೌದು.